ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಗೆ ನಗು ಬರ್ತಾ ಇದೆ. ಏನು ಟಿ ವಿಲೆಲ್ಲ ಬರ್ತಾ ಇದೆ. ಆ್ಯಕ್ಚುಲಿ ಪೋಸ್ಟ್ ಆಫೀಸ್ ಪೇಮೆಂಟ್ ಬ್ಯಾಂಕ್ ಅಕೌಂಟು ಓಪನ್ ಮಾಡಲಿಕ್ಕೆ ಮಹಿಳೆಯರ ಕ್ಯೂ ನಿಲ್ತಾ ಇದೆ. ಪೋಸ್ಟ್ ಆಫೀಸ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಕೊಡ್ಲಿಕ್ಕೆ ಜನಸಾಗರ ನಿಂತ್ಕೊಂಡಿದ್ದಾರೆ. ಅವರ ಸಿಬ್ಬಂದಿಗಳಿಗೆ ತೊಂದರೆ ಆಗ್ತಾ ಇದೆ. ಅವರಿಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಏನಪ್ಪ ಇವರು ರೊಚ್ಚಿಗೆದ್ದು ಈ ರೀತಿ ಬರ್ತಾ ಇದ್ದಾರಲ್ಲ ಅಂತ ಅವರಿಗೆ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಏನಕ್ಕೆ ಈ ಥರ ಮಾಡಿಸ್ತಾ ಇದ್ದಾರೆ ಅಂತ. ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಮಹಾಲಕ್ಷ್ಮಿ ಯೋಜನೆ ವರ್ಷಕ್ಕೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಏನು ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಹೇಳಿತ್ತು, ಅದೇ ರೀತಿಯಾಗಿ ಜನನೂ ಕೂಡ ಅದು ಪೋಸ್ಟ್ ಆಫೀಸ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಇದ್ದರೆ ಮಾತ್ರ ಕೊಡ್ತೀವಿ ಅಂತ ಅವ್ರಿಗೆ ಯಾರು ಹೇಳಿದಾರೋ ಏನೋ ಗೊತ್ತಿಲ್ಲ. ಸರ್ಕಾರದಿಂದ ಇದುವರೆಗೂ ಕೂಡ ಅಧಿಕೃತವಾದ ಮಾಹಿತಿ ಯಾವುದೂ ಕೂಡ ಬಂದಿಲ್ಲ. ಆದರೂ ಕೂಡ ಜನಸಾಗರನೇ ಹರಿದಾಡ್ತಾ ಇದೆ. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ನಾವು ಇದೇ ರೀತಿ ಲೇಟೆಸ್ಟ್ ಅಪ್ಡೇಟ್ಗಳು ಏನು ನಡೀತಾ ಇರುತ್ತೆ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ನಿಮಗೆ ಕೊಡ್ತಾನೇ ಇರ್ತೀವಿ. ಓಕೆನಾ. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ನಾನು ಈಗ ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಗ್ರೂಪಿಗೆ ಹಾಕಿರ್ತೀನಿ. ಪಬ್ಲಿಕ್ ಟಿವಿಲಿ ಬರ್ತಾ ಇರೋದೇ ವಿಡಿಯೋ ನಿಮಗೆ ತೋರಿಸ್ಕೊಡ್ತೀನಿ. ಈ 1 ಕಿಲೋಮೀಟರ್ ಜನ ಕ್ಯೂ ನಿಂತಿದ್ದಾರೆ ಪೋಸ್ಟ್ ಆಫೀಸ್ನಲ್ಲಿ. ತಮ್ಮ ಪೋಸ್ಟ್ ಆಫೀಸ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಮಾಡಿದರೆ ಮಾತ್ರ ಹಣ ಬರುತ್ತೆ ಅಂತ ಅವರು ತಲೆ ಒಳಗೆ ಯಾರೋ ತುಂಬಿಟ್ಟಿದ್ದಾರೆ. ಓಕೆನಾ. ಏನು ಗುರು, ಜನ ಮರಳೋ ಜಾತ್ರೆ ಮರಳೋ ಏನು ಕತೆ ಇದು ಅಂತ ಅರ್ಥ ಆಗ್ತಾ ಇಲ್ಲ. ಒಂದು ಸರ್ಕಾರ ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆ ಅಷ್ಟೇ ಅದು. ಸರ್ಕಾರ ಇನ್ನೂ ಗೆದ್ದಿಲ್ಲ. ಅವರು ಒಂದು ಸರ್ಕಾರನೂ ಅಂತ ಹೇಳಕ್ ಬರಲ್ಲ, ಒಂದು ಪಕ್ಷ ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆ ಅದು ಅದು ಗೆದ್ದು ಅಧಿಕಾರಕ್ಕೆ ಬಂದು ಈಡೇರಿಸ್ತಾರೋ ಇಲ್ವೋ, ಯಾರಿಗೆ ಕೊಡ್ತಾರೆ, ಏನು ಕೊಡ್ತಾರೆ, ದಾಖಲಾತಿಗಳು ಏನೇನು ಬೇಕು ಅಂತ ಅವ್ರು ಹೇಳಿಲ್ಲ. ಇನ್ನು BPLನವ್ರಿಗೆ ಕೊಡ್ತಾರೋ APLನವ್ರಿಗೆ ಕೊಡ್ತಾರೋ ಏನು ಅಂತಲೂ ಕೂಡ ಫೈನಲ್ ಡಿಸಿಷನ್ ಇನ್ನೂ ಕೂಡ ಆಗಿಲ್ಲ. ಎಲೆಕ್ಷನ್ ಗೆಲ್ಲಬೇಕು, ಆಮೇಲೆ ಪಕ್ಷ ಅಧಿಕಾರಕ್ಕೆ ಬರಬೇಕು, ಆಮೇಲೆ ಅದರ ಆಯವ್ಯಯಗಳನ್ನು ನೋಡ್ಕೋಬೇಕು. ಅದೆಲ್ಲವೂ 3-4 ತಿಂಗಳು ಟೈಮ್ ತಗೊಳುತ್ತೆ ಇನ್ ಕೇಸ್ ಗೆದ್ದರೆ. ಓಕೆನಾ. ಇವೆಲ್ಲವನ್ನೂ ಕೂಡ ಯೋಚನೆ ಮಾಡೋದು ಬಿಟ್ಟು ಜನ ಆಲ್ರೆಡಿ ಹೋಗಿ ಕ್ಯೂ ನಿಂತ್ಕೊಂಡು ಪೋಸ್ಟ್ ಆಫೀಸ್ ಪೇಮೆಂಟ್ ಅಕೌಂಟನ್ನು ಮಾಡಿಸ್ತಾ ಇದ್ದಾರೆ. ನಿನ್ನೆ ಇದ್ರ ಬಗ್ಗೆ ಹೇಳಿದ್ದೆ. ನಿನ್ನೆ ನನಗೂ ಕೂಡ ಎಲ್ಲೋ ಒಂದು ಕಡೆ ನೋಡಿದ್ದೆ, ಬಟ್ ಅದು ನಿನ್ನೆ ಟಿ ವಿಲಿ ಬಂದಮೇಲೆ ನೋಡಿದ ಮೇಲೆ ಶಾಕ್ ಆಯಿತು. ಯೂಟ್ಯೂಬ್ನಲ್ಲಿ ನೋಡಿದ್ದೆ, ಬಟ್ ಟಿ ವಿಲಿ ಬಂದಮೇಲೆ ನೋಡಿದ್ದು ಶಾಕ್ ಆಯಿತು. ಈ ಪಾರ್ಟಿ ಜನಗಳು ಕೂಡ ನಮ್ಮ ದೇಶದಲ್ಲಿ ಇದ್ದಾರೆ ನೋಡಿ. ಓಕೆನಾ. ಬಟ್ ಇನ್ನೊಂದು ವಿಚಾರವನ್ನು ಇದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಮಹಾಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಗೆ ಒಂದು ಸ್ಕ್ಯಾಮ್ ಅನ್ನು ನಡೆಸ್ತಾ ಇದ್ದಾರೆ. ದಯವಿಟ್ಟು ಯಾರು ಕೂಡ ಇದಕ್ಕೆ ನಮ್ಮ ವೀಕ್ಷಕರು ಬಲಿ ಆಗಬೇಡಿ. ಅದರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ. ಈಗ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಬಂದ ನಂತರ 5 ಗ್ಯಾರಂಟಿಗಳನ್ನು ಜಾರಿಗೆ ತಂದ ಮೇಲೆ ಅದರಲ್ಲೂ ಬಹುಮುಖ್ಯವಾಗಿ ಈಗ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದ ಮೇಲೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಂಥ ಸಮಯದಲ್ಲಿ ಈಗ ಕೆಲವರಿಗೆ ನಾಗರಿಕ ಸೇವಾ ಕೇಂದ್ರಗಳಿಗೆ ಹೋಗಲಿಕ್ಕೆ ಸಮಯ ಇರ್ತಿರಲಿಲ್ಲ. ಗ್ರಾಮವನ್ನು, ಬೆಂಗಳೂರನ್ನು, ಕರ್ನಾಟಕವನ್ನಿಗೆ ಹೋಗಲಿಕ್ಕೆ ಸಮಯ ಇರ್ತಿರಲಿಲ್ಲ. ನಮಗೆ ಹೋಗೋಕ್ಕಾಗ್ತಿರ್ಲಿಲ್ಲ ಅಂತ ಅಂದ್ಕೊಂಡವರಿಗೆ ಕೆಲವರು ನಾವೇ ಅರ್ಜಿ ನಿಮಗೆ ಹಾಕ್ಕೊಡ್ತೀವಿ, ನಿಮಗೆ ದಾಖಲಾತಿಗಳೆಲ್ಲ ಕೊಡಿ, ನೀವು 2,000 ರೂಪಾಯಿ ಕೊಡಿ, 3,000 ರೂಪಾಯಿ ಕೊಡಿ ಅಂತ ಹೇಳಿ ಈ ರೀತಿ ಫಲಾನುಭವಿಗಳ ಹತ್ರ ನೇರವಾಗಿ ಏಜೆಂಟ್ರುಗಳು ಕೆಲವರು ದುಡ್ಡನ್ನು ಇಸ್ಕೊಂಡು ಮೋಸ ಮಾಡ್ತಾ ಇದ್ರು. ಈಗ ಇದು ದೊಡ್ಡ ಯೋಜನೆ. ಓಕೆನಾ. ಪ್ರತಿ ತಿಂಗಳು ಅದು ಗೃಹಲಕ್ಷ್ಮಿ 2,000 ಆಗಿದ್ರೆ ಇದು ಪ್ರತಿ ತಿಂಗಳು 8,000, ವರ್ಷಕ್ಕೆ 1 ಲಕ್ಷ. ಓಕೆನಾ. ಒಂದೊಂದು ಕಡೆ ಕೆಲಸಕ್ಕೆ ಹೋದ್ರೇನೆ 8,000 ರೂಪಾಯಿ ಸಂಬಳ ಇರುತ್ತೆ, ಅದಕ್ಕಿಂತನೂ ಕಡಿಮೆ ಇರುತ್ತೆ. ಕೆಲವೊಬ್ಬೊಬ್ಬರಿಗೆ ಸಣ್ಣ ಪುಟ್ಟ ಕೆಲಸಗಳಿಗೆ 8,000 ರೂಪಾಯಿ ಸಂಬಳ ಇರುತ್ತೆ. ಆ ರೀತಿಯಾಗಿ ಪ್ರತಿ ತಿಂಗಳು 8,000 ರೂಪಾಯಿ ಸಿಗುತ್ತೆ ಅಂದರೆ ಜನ ಯಾರು ಮಾಡಿಸ್ಕೊಡ್ತೀನಿ ನಿಮಗೆ, ನಮಗೆ ಪರಿಚಯ ಇದ್ದಾರೆ ಹೇಳಿ, ನಾನು ಮಾಡಿಸ್ಕೊಡ್ತೀನಿ, ನೀವು ನನಗೊಂದು 10,000 ರೂಪಾಯಿ ಕೊಡಿ ಅಂತ ಹೇಳಿ ಈ ರೀತಿಯಾಗಿ ಕೆಲವೊಬ್ಬರು ನಿಮ್ಮ ದಾಖಲಾತಿಗಳು ತೆಗೆದುಕೊಂಡು ನಿಮ್ಮ ಹೆಸರಿನಲ್ಲಿ ಫ್ರಾಡ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಕೂಡ ಈ ರೀತಿಯಾಗಿ ಯಾರಾದರೂ ನಿಮಗೆ ಅಪ್ಲಿಕೇಶನ್ ಹಾಕ್ಕೊಡ್ತೀನಿ, ಈಗಾಗಲೇ ಅಪ್ಲಿಕೇಶನ್ ಕರೆದುಬಿಟ್ಟಿದ್ದಾರೆ, ನೀವು ಬೇಗ ಹಾಕೋಬೇಕು, ಇಲ್ಲ ಅಂದರೆ ನಿಮಗೆ ಆಗೋದೇ ಇಲ್ಲ. ಆಮೇಲೆ ಪಕ್ಷ ಬರೋದಂತೂ ಪಕ್ಕ. ಈಗಲೇ ನೀವು ಅಪ್ಲಿಕೇಶನ್ ರೆಡಿ ಮಾಡ್ಕೊಳ್ಳಿ, ನಮಗೆಲ್ಲ ದಾಖಲಾತಿ ಕೊಡಿ, ಅಡ್ವಾನ್ಸ್ ದುಡ್ಡು ಕೊಟ್ಬಿಡಿ, ನಿಮ್ಗೆ ಹಾಕ್ಕೊಟ್ಬಿಡ್ತೀವಿ, ಆದಷ್ಟು ಬೇಗ ಹಾಕಿದ್ರೆ ಮಾತ್ರ ಬರುತ್ತೆ ಅಂತ ಈ ರೀತಿಯಾಗಿ ಮಹಾಲಕ್ಷ್ಮಿ ಯೋಜನೆಯಡಿ ಕೆಲವೊಬ್ಬೊಬ್ಬರು ಫ್ರಾಡ್ಗಳನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಕೂಡ ಇಂಥವರಿಗೆ ಬಲಿಯಾಗೋಕೆ ಹೋಗಬೇಡಿ. ನಿಮ್ಮ ಯಾವುದೇ ಒರಿಜಿನಲ್ ದಾಖಲಾತಿಗಳನ್ನು ಜೆರಾಕ್ಸ್ ಆಗಲಿ ಒರಿಜಿನಲ್ ಆಗಲಿ ಕೊಡೋಕೆ ಹೋಗಬೇಡಿ. ಈ ರೀತಿ ಆಮಿಷಕ್ಕೆ ಯಾರು ಕೂಡ ಬಲಿಯಾಗಬೇಡಿ. ಓಕೆನಾ. ಈ ರೀತಿ ನಡೀತಾ ಇದೆ. ನಾನೇನು ನಿನ್ನೆ ಹೇಳಿದ್ದೆ, ಈಗ ಪೋಸ್ಟ್ ಆಫೀಸ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಮಾಡಲಿಕ್ಕೆ ಸರತಿ ಸಾಲಿನಲ್ಲಿ ಮಹಿಳೆಯರು ನಿಂತಿದ್ದಾರೆ ಅಂತ.
ಇವತ್ತು ನಿಮಗೆ ವಿತ್ ಪ್ರೂಫ್ ಕೂಡ ವಿಡಿಯೋದಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಪಬ್ಲಿಕ್ ಟಿವಿ ವಿಡಿಯೋದಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ ಬೇಕಾದರೆ. ನಾನೇ ನೋಡಿ ಶಾಕ್ ಆಯಿತು. ಆ ರೀತಿ ಜನ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಮಾಡಿಸ್ಲಿಕ್ಕೆ ಕಾಯ್ತಾ ಇದ್ದಾರೆ. ಅಲ್ಲ ಗುರು, ಈಗ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಆದ್ರೇನು, ಕೆನರಾ ಬ್ಯಾಂಕ್ ಆದ್ರೇನು, SBI ಆದ್ರೇನು, ನಮ್ದು ಯಾವುದಕ್ಕೆ ಆಧಾರ್ ಸೀಡಿಂಗ್ ಇರುತ್ತೋ ಅದೇ ಬ್ಯಾಂಕ್, ಯಾವ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಇರುತ್ತೋ ಆ ಬ್ಯಾಂಕಿಗೆ ಬರುತ್ತೆ. ಮಹಾಲಕ್ಷ್ಮಿ ಯೋಜನೆಗೇನು ಇನ್ನೇನು ಇನ್ ಕೇಸ್ ಏನಾದರೂ ಸರ್ಕಾರ ಬಂದು ಇನ್ ಕೇಸ್ ಏನಾದರೂ ಜಾರಿಗೆ ತಂದರೂ ಕೂಡ ಏನು ದಾಖಲಾತಿಗಳು, ಇದೇ ಆಧಾರ್ ಕಾರ್ಡು, ಇದೇ ರೇಷನ್ ಕಾರ್ಡು, 2 ದಾಖಲಾತಿಗಳು ಮಾಮೂಲಿ ಬೇಕಾಗುತ್ತೆ. ಎಲ್ಲ ಸರ್ಕಾರದ ಯೋಜನೆಗಳು ಬೇಕಾಗಿರೋದು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಬೇಕು, ರೇಷನ್ ಕಾರ್ಡ್ ಬೇಕು. ಅದರ ಜೊತೆಯಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಸೀಡಿಂಗ್ ಆಗಿರಬೇಕು. ಈ 3 ಕೆಲಸ ನೀವು ಕಡ್ಡಾಯವಾಗಿ ಮಾಡಿರಬೇಕು. ಎಲ್ಲ ಕಡೆನೂ ನೀವು ಈಗ ಆಲ್ರೆಡಿ ಗೊತ್ತಿರುತ್ತೆ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದವರು ಕೂಡ ಈ 3 ದಾಖಲಾತಿಗಳು, ಈ 3 ವಿಷಯವನ್ನ ನಿಮಗೆ ಆಲ್ರೆಡಿ ತಿಳ್ಕೊಂಡಿರ್ತೀರ. ಗೃಹಲಕ್ಷ್ಮಿ ಹಣ ನಿಮಗೆ ಬರ್ತಾ ಇದೆ ಅಂದರೆ ನಿಮ್ದು ಆಧಾರ್ ಸೀಡಿಂಗ್ ಪಕ್ಕ ಇರುತ್ತೆ. ಅದರ ಜೊತೆಯಲ್ಲಿ ನಿಮಗೆ KYC ಎಲ್ಲವೂ ಕೂಡ ಆಗಿರುತ್ತೆ. ಅದರ ಜೊತೆಯಲ್ಲಿ ನಿಮಗೆ ನಿಮ್ಮ ಹತ್ರ ರೇಷನ್ ಕಾರ್ಡು, ಆಧಾರ್ ಕಾರ್ಡು ಇದ್ದೇ ಇರುತ್ತೆ. ಇಷ್ಟಿದ್ರೆ ಸಾಕಪ್ಪ. ನೀವು ಅಕಸ್ಮಾತ್ ನಿಮಗೆ ಅದಕ್ಕೆ ಅರ್ಜಿ ಹಾಕಲೇಬೇಕು, ನಮ್ಮ ಕಾಂಗ್ರೆಸ್ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಏನಾದರೂ ನಿಮಗಿದ್ರೆ ನೀವೇನು ಮಾಡೋಂಥ ಕೆಲಸ ಇಲ್ಲ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದರೆ ಆರಾಮಾಗಿ ಕೂತ್ಕೊಳ್ಳಿ, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ದರೆ ಆರಾಮಾಗಿರಿ. ನೀವು ಯಾವುದೋ ಒಂದು ಬ್ಯಾಂಕಿಗಾದ್ರೂ, ಪೋಸ್ಟ್ ಆಫೀಸಲ್ಲಾದರೂ ಇರಲಿ, ಕೆನರಾ ಬ್ಯಾಂಕಲ್ಲಾದರೂ ಇರಲಿ, ಯಾವುದೇ ಬ್ಯಾಂಕಿಗೂ ನಿಮ್ಗೆ ಆಧಾರ್ ಸೀಡಿಂಗ್ ಆಗಿದೆ ಅಂದರೆ ನಿಮಗೆ ಬರುತ್ತೆ, ಏನೂ ತೊಂದರೆ ಇಲ್ಲ, ಅರ್ಜಿ ನೀವು ಸಲ್ಲಿಸ್ಬೋದು. ಬಟ್ ಯಾರಿಗೆ ಕೊಡ್ತಾರೆ, ಯಾರಿಗೆ ಕೊಡಲ್ಲ ಅವರೆಲ್ಲ ನೋಡೋಣ ಆಯ್ತಾ. ಅರ್ಜೆಂಟ್ ಆಗಿ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಮಾಡಿಸಿ, ಅಲ್ಲಿಗೆ ಇಲ್ಲಿರೋಂಥ ಆಲ್ರೆಡಿ ಆಧಾರ್ ಸೀಡಿಂಗ್ ನಿಮ್ದು ಇಲ್ಲಿರುತ್ತೆ. ಈಗ ನಿಮಗೆ ಕೆನರಾ ಬ್ಯಾಂಕಲ್ಲಿ ನಿಮ್ದು ಆಧಾರ್ ಸೀಡಿಂಗ್ ಇದೆ, ನಿಮಗೆ ಅಲ್ಲಿ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ. ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ನಿಮಗೆ ಜಮಾ ಆಗ್ತಾ ಇದೆ. ನೀವು ಯಾರೋ ಹೇಳಿದ್ರು ಅಥವಾ ಎಲ್ಲೋ ರೂಮರ್ಸ್ ಹಬ್ಸಿದ್ದಾರೆ ಅಂತ ಹೇಳಿ ಪೋಸ್ಟ್ ಆಫೀಸ್ ಪೇಮೆಂಟ್ ಬ್ಯಾಂಕ್ ಅಕೌಂಟಿಗೆ ಏನಾದರೂ ಆಧಾರ್ ಸೀಡಿಂಗ್ ಬದಲಾವಣೆ ಮಾಡಿದ್ರಿ ಅಂದರೆ ಅದು ಮತ್ತೆ ನಿಮಗೆ ಗೌರ್ಮೆಂಟ್ ವೆಬ್ಸೈಟಲ್ಲಿ ಅಪ್ಡೇಟ್ ಆಗೋದು ಲೇಟ್ ಆಗಿಬಿಟ್ಟು ಈಗ ಬರ್ತಾ ಇರೋ ಗೃಹಲಕ್ಷ್ಮಿ ಹಣ ಇನ್ನೂ ಲೇಟ್ ಆಗುತ್ತೆ ನಿಮಗೆ. ಓಕೆನಾ? ಇನ್ ಕೇಸ್ ನಿಮ್ಗೆ 11ನೇ ಕಂತಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಜೂನ್ ಫಸ್ಟ್ ವೀಕಲ್ಲಿ ಬರುತ್ತೆ ಅಂತ, ನೀವು ಈ ಮೇ ಎಂಡಲ್ಲಿ ಏನಾದರೂ ಆಧಾರ್ ಸೀಡಿಂಗನ್ನು ಬದಲಾವಣೆ ಮಾಡಿದ್ರಿ ಅಂದರೆ ಸಡನ್ ಚೇಂಜಸ್ ಆದಾಗ ನಿಮಗೆ ಆಧಾರ್ ಸೀಡಿಂಗ್ ಅಲ್ಲಿಗೆ ಗೌರ್ಮೆಂಟ್ ವೆಬ್ಸೈಟ್ ನಿಮ್ಗೆ 11ನೇ ಕಂತು ನಿಮಗೆ ಸದ್ಯಕ್ಕೆ ಬರೋದೇ ಇಲ್ಲ. ಓಕೆನಾ? ಭಾರಿ ಲೇಟ್ ಆಗುತ್ತೆ. ಯಾಕೆ ಲೇಟ್ ಆಗುತ್ತೆ ಅಂದರೆ ಅಲ್ಲಿ ಮ್ಯಾಚ್ ಆಗಲ್ಲ. ನಿಮಗೆ ಆಧಾರ್ ಸೀಡಿಂಗ್ ತೋರಿಸ್ಲಿಕ್ಕೆ, ಅದು ಅಪ್ಡೇಟ್ ಆಗಲಿಕ್ಕೆ ಮಿನಿಮಮ್ 25 ಡೇಸ್ ಬೇಕಾಗುತ್ತೆ ಗೌರ್ಮೆಂಟ್ ವೆಬ್ಸೈಟಲ್ಲಿ ಇರೋದನ್ನ. ಈಗ ಮುಂದೆ ಕಾಂಗ್ರೆಸ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, NDA ಬರುತ್ತೋ, INDIA ಮೈತ್ರಿ ಬರುತ್ತೋ ಗೊತ್ತಿಲ್ಲ. ನೀವೇ ಮುಂದೆ ಅದು ಬರುತ್ತೆ ಅಂತ ಹೇಳಿ 1 ಲಕ್ಷ ಬರುತ್ತೆ ಅಂತೇಳಿ ಈಗ ತಿಂಗಳ ಬರ್ತಾ ಇರೋ 2,000ನ ಕಳ್ಕೊಳಕ್ಕೆ ಹೋಗಬೇಡಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಓಕೆನಾ? ಇದೊಂದು ಯೋಚನೆ ಮಾಡಿ. ನೀವೇ ಈಗ ಮುಂದೆ ಬರೋ 1 ಲಕ್ಷಕ್ಕಾಗಿ ಈಗ ಬರ್ತಿರೋ 2,000ನ ನೀವು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋಕೆ ಹೋಗಬೇಡಿ. ಇಂಥ ಒಂದು ಊಹಾಪೋಹಗಳಿಗೆ ಕಿವಿ ಕೊಡೋಕೆ ಹೋಗಬೇಡಿ. ಆಮೇಲೆ ಸ್ಕ್ಯಾಮ್ ಬಗ್ಗೆ ಅಲರ್ಟ್ ಆಗಿರಿ. ಯಾರಿಗೂ ಕೂಡ ನಾನು ಮಾಡಿಸ್ಕೊಡ್ತೀನಿ, ಕೊಡಿ ನನಗೆ ದುಡ್ಡು ಅಂತ ಹೇಳಿದರೆ ದಯವಿಟ್ಟು ಕೊಡೋಕೆ ಹೋಗಬೇಡಿ. ಯಾರು ಕೂಡ ಆ ರೀತಿ ಮಾಡಿಸ್ಕೊಡಲ್ಲ, ಅವೆಲ್ಲ ಫೇಕ್ ಇನ್ಫಾರ್ಮೇಷನ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹೊಸದಾಗಿ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯಿನ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.